ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ದಾಖಲಾಗಿದೆ. ಯುಡಿಆರ್ನಲ್ಲಿ ಹಲವು ವಿಚಾರಗಳು ಉಲ್ಲೇಖ ಆಗಿದ್ದಾವೆ. ಪ್ರಾಥಮಿಕ ಮಾಹಿತಿಗಳನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಉದ್ಯಮಿ ಸಿಜೆ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯುಡಿಆರ್ ದಾಖಲಾಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಅಧಿಕಾರಿಗಳು ಈಗ ಯುಡಿಆರ್ ದಾಖಲು ಮಾಡಿದ್ದಾರೆ. ಯುಡಿಆರ್ನಲ್ಲಿ ಹಲವಾರು ಮಾಹಿತಿಗಳನ್ನು ಈಗ ದಾಖಲು ಮಾಡಿದ್ದಾರೆ. ಜೊತೆಗೆ ಏನೇನೆಲ್ಲ ಆಯಿತು ನಿನ್ನೆ ಈ ಎಲ್ಲ ವಿಚಾರಗಳಿಗೂ ಸಂಬಂಧಪಟ್ಟಂತೆ ಈಗ ಹಲವಾರು ವಿಚಾರಗಳನ್ನು ದಾಖಲು ಮಾಡಿದ್ದಾರೆ ಯುಡಿಆರ್ನಲ್ಲಿ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ತನಿಖೆ ಕೂಡ ನಡೆಯುತ್ತೆ. ಅಶೋಕನಗರ ಪೊಲೀಸ್ ಠಾಣೆಯ ಯುಡಿಆರ್ ನಂಬರ್ 5/2026 ಕಲಂ ಕಾಯ್ದೆಗಳನ್ನು ನೋಡೋದಾದರೆ BNSS 2023 ಕಲಂ 194(3)(4) ಸೆಕ್ಷನ್ ಅಡಿಯಲ್ಲಿ ದೂರುದಾರರು TA ಜೋಸೆಫ್ ಬಿನ್ TJ ಅಲೆಕ್ಸಾಂಡರ್ ನಂಬರ್ 6 ಕಾನ್ಫಿಡೆಂಟ್ ಗ್ರೂಪ್ ಲ್ಯಾಂಗ್ಫೋರ್ಡ್ ಟೌನ್ ಹೊಸೂರು ರಸ್ತೆ ಬೆಂಗಳೂರು ಸಂಭವಿಸಿದಂತಹ ದಿನಾಂಕ ಕೂಡ ಇದರಲ್ಲಿ ನಮೂದು ಮಾಡಲಾಗಿದೆ. ಇನ್ನು ಘಟನೆಯ ವಿವರ ದೂರುದಾರರು ದಿನಾಂಕ 30/1/2026 ನೀಡಿದಂತಹ ದೂರಿನ ಅಡಿಯಲ್ಲಿ ಸಾರಾಂಶಗಳು ಏನಂದರೆ, ನಾನು TA ಜೋಸೆಫ್ ಕಾನ್ಫಿಡೆಂಟ್ ಗ್ರೂಪ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು ಮಧ್ಯಾಹ್ನ 3 ಗಂಟೆಗೆ ನಾನು ಹಾಗೂ ಸಿಜೆ ರಾಯ್ ಅವರು ಆದಾಯ ತೆರಿಗೆ ಇಲಾಖೆಯವರಿಗೆ ಹೇಳಿಕೆಗಳನ್ನು ಕೊಡೋದಕ್ಕಂತ ಲ್ಯಾಂಗ್ಫೋರ್ಡ್ ರೋಡ್ ಬೆಂಗಳೂರಿನಲ್ಲಿ ಇರುವಂತಹ ನಮ್ಮ ಆಫೀಸ್ಗೆ ಬಂದಿರ್ತೀವಿ. ನಂತರ ಸಿಜೆ ರಾಯ್ ಅವರು ತಮ್ಮ ಕ್ಯಾಬಿನ್ಗೆ ತೆರಳಿ ಸ್ವಲ್ಪ ಸಮಯದ ನಂತರ ನಾನು ನನ್ನ ತಾಯಿಗೆ ಸ್ವಲ್ಪ ಮಾತನಾಡಬೇಕಂತ ಹೇಳಿದ್ರು ಅಂತ ದಾಖಲು ಮಾಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾನ್ಫಿಡೆಂಟ್ ಕಚೇರಿಯಲ್ಲಿ ಇದ್ದಂತಹ ಡೈರಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ ರಾತ್ರಿಯೇ ಇದನ್ನು ಪೊಲೀಸ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಡೈರಿಯಲ್ಲಿ ಇರುವಂತಹ ವಿಷಯಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಡೈರಿ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಈ ಡೈರಿಯಲ್ಲಿ ಯಾವ ವಿಚಾರಗಳನ್ನು ಅವರು ದಾಖಲು ಮಾಡಿದ್ದಾರೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅಸಲಿಗೆ ಆ ಡೈರಿಯಲ್ಲಿ ಇರುವಂಥದ್ದೇನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಇನ್ನು ನಿನ್ನೆ ರಾತ್ರಿನೇ ಪೊಲೀಸ್ ಅಧಿಕಾರಿಗಳು ಈ ಡೈರಿಯನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಡೈರಿಯಲ್ಲಿ ಇರುವಂತಹ ವಿಷಯಗಳು ಏನಿದ್ದಾವೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಕೆಲವು ಕಾರ್ಯಕ್ರಮಗಳಿಗೆ ನಟಿ ಹಾಗೂ ಮಾಡೆಲ್ಗಳನ್ನು ಕರೆಸ್ತಾ ಇದ್ದರು ರಾಯ್ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ಡೈರಿಯಲ್ಲಿ ಕೆಲವು ನಟಿಯರು ರಾಜಕಾರಣಿಗಳ ಹೆಸರು ಕೂಡ ಪತ್ತೆಯಾಗಿದೆ. ಯಾವ ಕಾರಣಕ್ಕಾಗಿ ಈ ಹೆಸರುಗಳನ್ನು ಬರೆದಿಟ್ಟಿದ್ರು ಇದಕ್ಕೂ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ. ಬರೀ ಈವೆಂಟ್ಗಾಗಿ ಮಾತ್ರ ಈ ಹೆಸರನ್ನು ಬರ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಜೊತೆಗೆ ಮಾತನಾಡ್ತಾ ಇದ್ರಾ, ಅಥವಾ ಕರೆಸುವ ಬಗ್ಗೆ ವಿಚಾರ ಏನಾದರೂ ಮಾಡ್ತಾ ಇದ್ರಾ, ಅಥವಾ ಇದರ ಹಿಂದೆ ಬೇರೆ ಇನ್ನೇನಾದರೂ ಕಾರಣ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಡೈರಿಯಲ್ಲಿ ಪತ್ತೆಯಾಗಿರುವಂತಹ ನಟಿಯರ ಹೆಸರು ಜೊತೆಗೆ ಕೆಲವು ರಾಜಕಾರಣಿಗಳ ಹೆಸರು ಅದನ್ನು ಕೂಡ ಈಗ ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ತಾ ಇದ್ದಾರೆ. ಯಾವುದಾದ್ರೂ ಕೇವಲ ಒಂದು ಈವೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ತಯಾರಿ ಮಾಡ್ಕೊಳ್ತಾ ಇದ್ರಾ, ಅಥವಾ ಇದರ ಹಿಂದೆ ಬೇರೆನೇ ಇನ್ನೇನಾದರೂ ಕಾರಣ ಇದೆಯಾ ಅಂತ ಪೊಲೀಸ್ ಅಧಿಕಾರಿಗಳು ಈಗ ಆ ಒಂದು ಡೈರಿಗೂ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಒಂದು ಸಣ್ಣ ಸಣ್ಣ ಜಾಡುಗಳು, ಸಣ್ಣ ಸಣ್ಣ ಕ್ಲೂಗಳನ್ನು ಕೂಡ ಅಧಿಕಾರಿಗಳು ಈಗ ತನಿಖೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಯಾಕಂದರೆ ಸಿಜೆ ರಾಯ್ ಅವರ ಆತ್ಮಹತ್ಯೆಗೆ ಪ್ರಮುಖ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಹಲವಾರು ತಂಡಗಳನ್ನು ರಚನೆ ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಜೆ ರಾಯ್ ಅವರು ಅಸಲಿ ಕಾರಣ ಏನು ಅನ್ನುವಂಥದ್ದನ್ನು ಬಿಚ್ಚಿಟ್ಟಿಲ್ಲ. ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯ್ಗೆ ಐಷಾರಾಮಿ ಜೀವನವೇ ಮುಳುವಾಯ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಪ್ರತಿ ಈವೆಂಟ್ ಪಾರ್ಟಿಗೆ 3-4 ಕೋಟಿ ಹಣವನ್ನು ಖರ್ಚು ಮಾಡ್ತಾ ಇದ್ರು. ಪ್ರತಿ ಈವೆಂಟ್ಗಳಲ್ಲಿ VIP-ಗಳಿಗಾಗಿ ಸಾಕಷ್ಟು ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು. VIP-ಗಳಿಗಾಗಿ ಪ್ರತ್ಯೇಕ ಸೂಟ್ಗಳನ್ನು ಅವರು ಬುಕ್ ಮಾಡ್ತಾ ಇದ್ರು. ಐಷಾರಾಮಿ ಹೋಟೆಲ್ಗಳಲ್ಲಿ ಪ್ರತ್ಯೇಕ ಸೂಟ್ ರೂಮ್ಗಳನ್ನು ಕೂಡ ಬುಕ್ ಮಾಡ್ತಾ ಇದ್ರು. ರಾಜಕಾರಣಿಗಳು, ಸಿನಿಮಾದವರಿಗೆ ಸೂಟ್ ರೂಮ್ಗಳನ್ನು ಬುಕ್ ಮಾಡಿ ಈವೆಂಟ್ಗಳನ್ನು ಮಾಡ್ತಾ ಇದ್ರು. ಐಷಾರಾಮಿ ಕಾರುಗಳಲ್ಲೇ ಪಿಕಪ್ ಮತ್ತು ಡ್ರಾಪ್ ಮಾಡಲಾಗ್ತಾ ಇತ್ತು. ಬಹುತೇಕವಾಗಿ ಸಿನಿಮಾ ನಟರಿಗೆ ಫ್ಲಾಟ್ಗಳನ್ನು ಕೂಡ ಕೊಟ್ಟಿದ್ದರು ರಾಯ್ ಅವರು. ಈವೆಂಟ್ಗೆ ಬರುವವರ ಮುಂದೆ ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶನ ಮಾಡ್ತಾ ಇದ್ದರು. ಸಿಜೆ ರಾಯ್ ಅವರಿಗೆ ಇದು ಒಂದು ಖಯಾಲಿ ಕೂಡ ಆಗಿಬಿಟ್ಟಿತ್ತು. ಅಂದರೆ ತಮ್ಮ ಐಷಾರಾಮಿ ಜೀವನವನ್ನು ಪ್ರದರ್ಶನ ಮಾಡ್ತಾ ಇದ್ದರು. ಜೊತೆಗೆ ಇದನ್ನೇ
ಬಂಡವಾಳ ಮಾಡಿಕೊಂಡು ತಮ್ಮ ಬಿಸ್ನೆಸ್ ಏನಿದೆ ಅದರ ಗ್ರೋತ್ಗೆ ಅವರು ಮುಂದಾಗ್ತಾ ಇದ್ರು. ಪೊಲೀಸ್ ಉನ್ನತ ಮೂಲಗಳಿಂದ ಲಭ್ಯವಾಗಿರುವಂತಹ ಮಾಹಿತಿ ಇದು. ಅಂದರೆ ಯಾವಾಗ ಡೈರಿಯನ್ನು ತಡಕಾಡಲಾಯಿತು, ಅನೇಕ ಸೆಲೆಬ್ರಿಟಿಗಳನ್ನು, ಅನೇಕ ರಾಜಕಾರಣಿಗಳನ್ನು ತಮ್ಮ ಈವೆಂಟ್ಗಳಿಗೆ ಅವರು ಆಹ್ವಾನ ಮಾಡ್ತಾಯಿದ್ರು, ಸೂಟ್ ರೂಮ್ಗಳನ್ನೇ ಬುಕ್ ಮಾಡ್ತಾಯಿದ್ರು. ಜೊತೆಗೆ ಅನೇಕ ನಟ ನಟಿಯರಿಗೆ ಪ್ಲಾಟ್ಗಳನ್ನು ಕೂಡ ಕೊಟ್ಟಿದ್ದರು. ಅಂದರೆ ಪ್ಲಾಟ್ಗಳನ್ನು ಸೆಲೆಬ್ರಿಟಿಗಳಿಗೆ ಕೊಟ್ಟರೆ ಸಹಜವಾಗಿ ಆಗ ಅನೇಕರು ಆ ಒಂದು ಲೇಔಟ್ಗಳಲ್ಲಿ ಪ್ಲಾಟ್ಗಳನ್ನು ಖರೀದಿ ಮಾಡ್ಕೊಳ್ಳೋದಕ್ಕೆ ಅಂತ ಬರ್ತಾರೆ ಅನ್ನುವಂಥದ್ದು ಸಹಜವಾಗಿ ಒಂದು ಬಿಸ್ನೆಸ್ನ ಒಂದು ಪ್ರೀ ಪ್ಲ್ಯಾನ್. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಸಾಕಷ್ಟು ಐಷಾರಾಮಿ ಜೀವನ ಲೀಡ್ ಮಾಡ್ತಾಯಿದ್ರು. ತಮ್ಮ ಐಷಾರಾಮಿ ಜೀವನವನ್ನು ಪ್ರದರ್ಶನ ಕೂಡ ಮಾಡ್ತಾಯಿದ್ರು. ಯಾವುದೇ ಒಬ್ಬ ಸೆಲೆಬ್ರಿಟಿಗಳು ಬಂದರೂ ಕೂಡ ಐಷಾರಾಮಿ ಕಾರುಗಳಲ್ಲೇ ಅವರನ್ನು ಪಿಕಪ್ ಮಾಡಲಾಗ್ತಾ ಇತ್ತು, ಡ್ರಾಪ್ ಮಾಡಲಾಗ್ತಾ ಇತ್ತು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಯಾವಾಗ ತನಿಖೆಗೆ ಅಂತ ಮುಂದಾದರೂ ಪ್ರಾಥಮಿಕವಾಗಿ ಗೊತ್ತಾಗಿರುವಂಥದ್ದು ತುಂಬ ಐಷಾರಾಮಿ ಜೀವನ ಇದೇ ಅವರ ಜೀವಕ್ಕೆ ಮುಳುವಾಯಿತಾ, CJ ರಾಯ್ ಅವರ ಜೀವಕ್ಕೆ ಈ ಐಷಾರಾಮಿ ಜೀವನ ಮುಳುವಾಯಿತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಹೀಗೆ ಹಲವಾರು ಆಯಾಮಗಳಲ್ಲಿ ಈಗ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಸಾಕಷ್ಟು ತಂಡಗಳನ್ನು ರಚನೆ ಮಾಡಿಕೊಂಡು ಪ್ರತಿಯೊಂದು ತಂಡಗಳು ಕೂಡ ಪ್ರತಿಯೊಂದು ಆಯಾಮಗಳಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮಾಡೋದಕ್ಕೆ ಅಂತ ಬೇರೆ ಬೇರೆ ತಂಡಗಳನ್ನು ರಚನೆ ಮಾಡಲಾಗಿದೆ. ಹೀಗಾಗಿ CJ ರಾಯ್ ಅವರ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಲಿ ಸತ್ಯ ಏನು ಅನ್ನುವಂಥದ್ದು ಬಯಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಐಷಾರಾಮಿ ಕಾರುಗಳು, ಐಷಾರಾಮಿ ಜೀವನ, ಜೊತೆಗೆ ಹೆಲಿಕಾಪ್ಟರ್ನಲ್ಲಿ ಸುತ್ತಾಟ, ಹೀಗೆ ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಾ ಇದ್ದಂತಹ CJ ರಾಯ್ ಅವರು ಬಿಸ್ನೆಸ್ನಲ್ಲೂ ಕೂಡ ಅಷ್ಟೇ ಐಷಾರಾಮಿಯಾಗಿ ಇದ್ದರು. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಬಹಳಷ್ಟು ಗಮನ ಸೆಳೆಯೋದಕ್ಕಂತ ಸೆಲೆಬ್ರಿಟಿಗಳನ್ನು ಬಳಕೆ ಮಾಡ್ತಾ ಇದ್ರು. ಜೊತೆಗೆ ರಾಜಕಾರಣಿಗಳನ್ನು ಕೂಡ ಆಹ್ವಾನ ಕೊಡ್ತಾ ಇದ್ರು.